ಕರೆಂಟ್ ಶಾಕ್ ಹೊಡೆದು 4 ವರ್ಷದ ಮಗು ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಗ್ರೈಂಡರ್ನಿಂದ ವಿದ್ಯುತ್ ಪ್ರವಹಿಸಿ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಕಲ್ಲಿಗೌಡನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅದ್ವಿತ್ ಅಂತ ಹೇಳಿ ಮೃತಪಟ್ಟಂತಹ ಮಗು 4 ವರ್ಷ ಈತನಿಗೆ. ಆನಂದ್ ಹಾಗೂ ಪುಟ್ಟಮ್ಮ ದಂಪತಿಗೆ ಸೇರಿದಂತಹ ಮುದ್ದಾದ ಮಗು ಇದು. ಅಕ್ಕಿ ರುಬ್ಬೋದಕ್ಕೆ ಗ್ರೈಂಡರನ್ನು ಆನ್ ಮಾಡಿರ್ತಾರೆ. ಈ ಗ್ರೈಂಡರ್ಗೆ ಹೋಗಿ ಮಗು ಕೈ ಹಾಕ್ಬಿಟ್ಟಿದೆ. ವಿದ್ಯುತ್ ತಗುಲಿದೆ. ಸ್ಥಳದಲ್ಲಿಯೇ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಹೇಳತೀರದಂತಾಗ್ಬಿಟ್ಟಿದೆ. ಮನೆಯಲ್ಲಿ ಮಕ್ಕಳಿದ್ದವರು ಮೈಯೆಲ್ಲ ಕಣ್ಣು ಮಾಡಿಕೊಂಡರು ಕೂಡ ಕಡಿಮೆನೆ. ನೋಡಿ ಎಷ್ಟು ಮುದ್ದಾಗಿದೆ ಅಂಥೇಳಿ ಮಗು. ಗ್ರೈಂಡರ್ ಒಳಗೆ ಕೈ ಹಾಕಿ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿರುವಂಥದ್ದು ಸ್ಥಳದಲ್ಲಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮನೇಲಿ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ. ಪಾಪ ಅವುಗಳಿಗೂ ಏನೂ ಗೊತ್ತಾಗಲ್ಲ, ಯಾವ್ದು ಕರೆಂಟು ಯಾವ್ದು ನಾರ್ಮಲ್ ಅಂತೇಳಿ. ನೋಡಿ ಈ ರೀತಿ ಅನಾಹುತ ಆಗ್ಬಿಟ್ಟಿದೆ. ಡೀಟೇಲ್ಸ್ ಕೊಡೋದಕ್ಕೆ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಹೇಗಾಯ್ತು ಘಟನೆ? ಪ್ರೇಮ್, ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ನಿನ್ನೆ ಅಕ್ಕಿ ರುಬ್ಲಿಕ್ಕೆ ಒಂದು ಗ್ರೈಂಡರ್ಗೆ ಹಾಕಿ ಒಂದು ಅಕ್ಕಿಯನ್ನ ರುಬ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಆ ವೇಳೆ ಮಗು ಆ ಒಂದು ಗ್ರೈಂಡರ್ಗೆ ಒಂದು ಕೈ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ವೇಳೆ ಕರೆಂಟ್ ವಿದ್ಯುತ್ ಪ್ರವಹಿಸಿ ಮಗು ಸ್ಥಳದಲ್ಲೇ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಈಗಾಗಲೇ ಮಕ್ಕಳಿದ್ದಂತ ಮನೆಯಲ್ಲಿ ಸಾಕಷ್ಟು ಒಂದು ಎಚ್ಚರಿಕೆ ವಹಿಸಬೇಕಾದಂತ ಒಂದು ಕೆಲಸ ಆಗ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆ ಇರದೇ ಇರುವಂತದ್ರಿಂದ ಈ ದುರ್ಘಟನೆ ಸಂಭವಿಸಿದೆ. ನಿಜಕ್ಕೂ ಕೂಡ ಆ ಮಗುವನ್ನು ನೋಡಿದ್ರು ಕೂಡ ಎಂತವ್ರಿಗೂ ಕೂಡ ಒಂದು ದುಃಖ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಮಗು ಕೂಡ ಮುದ್ದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅವರು ಕೂಡ ಒಬ್ಳೆ ಮಗಳು ಅಂತ ಒಂದು ಪ್ರೀತಿಯಿಂದ ಕೂಡ ಪೋಷಕರು ಕೂಡ ಸಾಕಿದ್ರು ಅಂತ ಹೇಳ್ಬೋದು. ಇದೀಗ ಈ ಒಂದು ದುರ್ಘಟನೆಯಿಂದ ನಿಜಕ್ಕೂ ಕೂಡ ಪೋಷಕರು ಕೂಡ ಒಂದು ಶಾಕ್ ಆಗಿರ್ತಕ್ಕಂಥದ್ದು ಮತ್ತೆ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.